ರಾಜ್ಯದಲ್ಲಿ ಮುಂದೆ ಬಿಜೆಪಿ ಸರ್ಕಾರ ಬಂದರೆ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಚಿಕ್ಕೋಡಿ ಲೋಕಸಭೆ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಭರ್ಜರಿ ಮತಯಾಚನೆ ಮಾಡಿದ್ರು. ಈಗ ನಾವು ಎಲ್ಲಿಂದ ಕೇಳಿ ಎಲ್ಲ ಸತೀಶ್ ಜಾರಕಿಹೊಳಿ ಬದಲು ಕೊಟ್ಟರು ನಾವು ಬಿಟ್ಟಿರುತ್ತೇವೆ. ಉಳಿಕಿದ್ರು ಲಿಂಗಾಯತರು ಎಲ್ಲ ಉಳಿದ ಸಮಾಜಗಳೆಲ್ಲ ಎಲ್ಲ ಇದೆ. ಉಪ್ಪಾರು ಎಲ್ಲ ಜಾತಿಯವ್ರು ಎಲ್ಲದ್ರು ಎಲ್ಲವ್ರ ಮನೆಯವ್ರ ಮಗನ ಇರ್ತಾರೆ, ಮಗನ ಇರ್ತಾಳೆ, ಏನಿರ್ತಾರೆ, ತಮ್ಮ ಇರ್ತಾರೆ. ನಮ್ದೇನು ಕೆಲಸ ಐತಪ್ಪ ಬೆಳಗಾವಿ ಕಪ್ಚ ಹಾಕಿದಾಗ ಅಲ್ಲಿಂದೇನೆ ಐತೆ ಗಂಟೆ ಹೊಡೆದು ಕೊಡ್ರಿ ಎಲ್ಲರೂ ಸಾಕಾರಿ ಮನೆ ಮುಂದೆ ಹೋಗಿ ಗಂಟೆ ಹೊಡಿದ್ರು ಕಾಲು ಮುಗಿದ್ರು. ನಾ ಇದ್ರಾಗ ಹೇಳಿದೆ ಯಾವ್ದ್ರಾಗ ನಮ್ಮ ನಿರ್ಣಯ ಕನ್ನಡಿಯವ್ರು ಕೂಡ ಗೋಕಾಕನ ನೀನು ಕಲ್ವಳ ನೀನು ಮ್ಯಾಗ ಯಾರಿಗೂ ಕಾಲು ಎದ್ದು ಮುಗಿದ್ರು. ರಾಜಕಾರಣಿಗಳು ಕಾಲು ಕಲಿಸಿಲ್ಲ ನರೇಂದ್ರ ಮೋದಿಯವ್ರ ಕಾಲು ಮುಗಿಬೇಡತ್ತಾರ ಅಂತ ಶ್ರೇಷ್ಠ ವ್ಯಕ್ತಿ. ನೀವು ಹೋಗಿ ಊಟಕ್ಕೆ ಹೋಗು ಸಾಕಾರ ಅವರು ಬಿಡ್ರಿ ಅವ್ರ ಮನೆ ಮೊಮ್ಮಕ್ಕಳು ತೊಟ್ಲೆ ಇದ್ರೆ ಹೋಗೋ ಕಾಲು ಅಟ್ಟು ಸಾವಿರ ಇಲ್ಲ ನಿಮಗ. ನೀವು ಹೊಲ್ದಾಗ ಕಬ್ಬ ಐತ್ರೆ ನಾವು ಹೊಲ್ದಾಗ ಕಬ್ಬ ಐತ್ರ ತಗೊಂಡ್ಬರ್ತೀರ. ನಾವು ಸ್ವಾಭಿಮಾನದಿಂದ ಬದುಕಬೇಕಾಗಿತ್ತು. ಯಾರು ಕೊಟ್ಟು ಯಾವ ರಾಜಕಾರಣಿಗಳು ಕೊಟ್ಟ ನಮಗೆ ಎಲೆಕ್ಷನ್ 1000 ರೂಪಾಯಿ 2000 ರೂಪಾಯಿ 1000 ರೂಪಾಯಿ ಮ್ಯಾಗಿನ 5 ವರ್ಷ ಜಗ್ತ ಕಲಿಮಲ್ಲಿ ಭಾಳ ಚಲೋ 15 ಓಟ್ ತಗೊಂಡ್ರೆ 10,000 ರೂಪಾಯಿ ಕೊಡ್ತಾನೆ ತಿಳ್ಕೊಬೇಕು. ಎಷ್ಟು ಬರ್ತೈತೆ ಮಗ ಅದೇ ಡಾಬಾದಾಗ ಹೋಗಿ ತಿಂದು ಮಲ್ಯೂಸ್ ಡ್ರೈನೇಜ್ ಹೋಗ್ಬಿಡ್ತೈತೆ ನೋಡೋದು. ಮತ್ತು ಅವ್ರ ಮನೆ ಮುಂದೆ ಸರ್ಕಾರ ಮನೆ ಮುಂದೆ ಹೋಗಿ ನಿಂದ್ರು ಅವರಲ್ಲೇ ಕನ್ನಡಾಗ ನೋಡ್ತಾರೆ ನಿಮ್ಮನ್ನ. ಈ ಒಂದು 2 ಬಂದವಳು ಒಂದು 2,000 ಕೊಟ್ಟು ಕಳ್ಸೋಕೆ ಗೌರವದಿಂದ ನಾವು ಬಿಜಾಪುರದಾಗ ನಮಗೆ ಬೇಕಾದ್ರೆ ಎಲ್ಲ ಕಡೆ ರೊಕ್ಕ ಬಂದಲ್ಲ. ಈ ಸಲ ಕೆಡೋದಕ್ಕೆ ಈ ಸಲ ಇವನು ಕೆಡವೇ ಬಿಡ್ಬೇಕು. ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಆಗೋರು ತಯಾರಾಗ್ಯಾರ ನಮ್ಮಲ್ಲಿ. ಈ ಸಲ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಬಂದ್ರೆ ನಾವೇ ಮುಖ್ಯಮಂತ್ರಿ ಆಗವರು. ನಾವು ನಿಮ್ಮ ಮನೆ ಕಾಯಿದಿಲ್ಲ, ನಿಮಗೆ ಅಪ್ಪಾಜಿ ತಂದು ಕಾಲ್ಮುಗಿ ಮಗನ ಅಲ್ಲ. ಏನು ಕಡಿಮೆ ನಾವೇನು ರೊಕ್ಕ ಲೂಟಿ ಮಾಡಿ ನಿಮ್ಮ ಮನೆ ತಲೆಗೋಸೋ ಕಲಿಯಕ್ಕೆ ನಾವು ಅಲ್ಲ. ದೇವ್ರು ನಮ್ಗೆ ಕೊಟ್ಟಾನ, ನಮ್ಗೆಲ್ಲ ಐತಿ. ಭವಿಷ್ಯದಾಗ ಈ ದೇಶ ಉಳಿಲಾಕ ನಾವು ಚುನಾವಣೆ ಮಾಡಬೇಕಾಗಿದ್ದೀವಿ. ದೇಶ ಉಳಿದ್ರೆ ನಾವು ಉಳಿತೀವಿ. ದೇಶ ಉಳಿಲಿಲ್ಲ, ನಮ್ಮ ಧರ್ಮನೇ ಉಳಿಲಿಲ್ಲ ಅಂದ್ರೆ ನಾವು ಬರೀ ಜಾತಿ ಮಾಡ್ಕೊಂಡು ಏನೋ ಇಲೆಕ್ಷನ್ 1,000 2,000 ಕೊಡ್ತಾರೆ. ಬಟ್ ಏನು ನಿಮ್ಮದೇ ಹೊಡೆದಾರೆ ನಿಮಗೆ ಕೊಡ್ತಾರೆ. ನಿಮ್ಮದೇ ಒಂದು ಟ್ರ್ಯಾಕ್ 1 ಟನ್ನಿಗೆ ಹಾಕ್ತಾನೆ ಹೊಡೆದಿರ್ತಾರೆ. ನಿಮ್ಗೆ 5 ವರ್ಷಕ್ಕೆ ಒಂದು ಟನ್ ಕೊಡ್ತಾರೆ. ವರ್ಷ ಟನ್ ಹೊಡೆದಿರ್ತಾರೆ. ನಿಮ್ಗೇನು 5 ವರ್ಷಕ್ಕೆ ಒಂದು 100 ಟನ್ ಕಬ್ಬು ಹಾಕ್ತಾರೆ. 5 ಟನ್ ಕಡಿ ಹೊಡೆದಿರ್ತಾರಲ್ರಿ. ಯಾಕಂದ್ರೆ ನಾನು ಫ್ಯಾಕ್ಟ್ರಿ ಮಾಡಿ ನಾನು ನೋಡಿಲ್ಲ. ಸಂಕಲ್ಪ ಸಿಂಧೆ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ.